ನಿನ್ನೆ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೋಲಾಹಲ ಹೆಚ್ಚಾಗಿತ್ತು, ಪ್ರತಿಪಕ್ಷಗಳ ಆರ್ಭಟ ಹೆಚ್ಚಾಗಿತ್ತು. ಇದಕ್ಕೆಲ್ಲ ಕಾರಣ ರಾಹುಲ್ ಗಾಂಧಿ ಅವರ ಪ್ರಚೋದನೆ. ಸಂಸತ್ನ ಒಳಗೆ ನಡೆದಂತಹ ಬೆಳವಣಿಗೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ರಾಹುಲ್ ಗಾಂಧಿ ಪ್ರಚೋದನೆಯ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಪ್ರಧಾನಿಯ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸಂಸದರಿಗೆ ರಾಹುಲ್ ಪ್ರಚೋದನೆಯನ್ನ ನೀಡಿದ್ದಾರೆ. ಸಂಸತ್ನಲ್ಲಿ ಈ ರೀತಿ ಕಿರ್ಚೋದಕ್ಕೆ, ಅರ್ಚಾಡೋದಕ್ಕೆ, ಪ್ರಧಾನಿ ಮೋದಿ ಅವರ ಭಾಷಣಕ್ಕೆ ಅಡ್ಡಿಪಡಿಸೋದಕ್ಕೆ ರಾಹುಲ್ ಪ್ರಚೋದನೆಯನ್ನ ನೀಡಿದ್ದಾರೆ ಅಂತ ಬಿಜೆಪಿ ಈಗ ಕಿಡಿಕಾರ್ತಾ ಇದೆ. ಸಂಸತ್ತು ಒಳಗಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ. ಆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದು ಕಡೆ ಪ್ರಧಾನಿ ಮೋದಿ ಅವರ ನಿರಂತರ ಭಾಷಣ, ಮತ್ತೊಂದು ಕಡೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಸಂಸದರುಗಳನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ. ಸನ್ನೆಯ ಮೂಲಕ ಪ್ರತಿಭಟನೆ ಮಾಡಿ, ಜೋರಾಗಿ ಅರ್ಚಾಡಿ, ಕೂಗಾಡಿ ಅಂತ ಹೇಳಿ ಸನ್ನೆ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಬಂದಿದೆ ಪ್ರತಿಪಕ್ಷದ ಪರಿಸ್ಥಿತಿ. ವಿರೋಧ ಮಾಡಬೇಕು ಅಂತಂದ್ರೆ ವಿರೋಧ ಮಾಡಬೇಕು, ಅದು ವಿಷಯ ಏನೇ ಆಗಿರಲಿ. ಅದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಪ್ರಚೋದನೆಯ ಮೂಲಕ ಪ್ರತಿಭಟನೆಗೆ ಇಡುವಂತಹ ಪರಿಸ್ಥಿತಿ ಪ್ರತಿಪಕ್ಷದ ನಾಯಕರಿಗೆ, ಪ್ರತಿಪಕ್ಷದ ಸದಸ್ಯರಿಗೆ ಬಂದಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ಇದೇ ರೀತಿಯ ಪ್ರಚೋದನೆಗೆ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪ್ರಧಾನಿ ಮೋದಿ ಅವರ ಭಾಷಣದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ತಮ್ಮ ಸಂಸದರುಗಳಿಗೆ ಸನ್ನೆಯ ಮೂಲಕ ಜೋರಾಗಿ ಕೂಗಾಡಿ, ಅರ್ಚಾಡಿ ಅಂತ ಹೇಳಿಕೊಡ್ತಾ ಇದ್ದಾರೆ. ಆ ಸೂಚನೆಯ ಪ್ರಕಾರವಾಗಿ ಈ ಉಳಿದ ಸಂಸದರು ತಮ್ಮ ನಾಯಕರನ್ನ ಮೆಚ್ಚಿಸೋದಕ್ಕೆ ಈ ರೀತಿ ಅರ್ಚಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಇವರೆಲ್ಲ ಮತ್ತೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ. ವಿಜಯ್, ಪ್ರತಿಪಕ್ಷದವರು ಆಡಳಿತ ಪಕ್ಷದ ಅನೇಕ ವಿಚಾರಗಳಿಗೆ ವಿರೋಧ ವ್ಯಕ್ತಪಡಿಸೋದು ಸಹಜ, ಅದು ಅವ್ರ ಕೆಲಸ ಕೂಡ. ಆದರೆ ಈ ರೀತಿ ಪ್ರವೋಕ್ ಮಾಡಿ ಆ ಸಂಸತ್ನ ವಾತಾವರಣ ಹಾಳು ಮಾಡೋದು, ಬೇಕು ಅಂತಾನೆ ಅಡ್ಡಿಪಡಿಸೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಶ್ರೀಪಾದ್, ಸಂಸತ್ ನಿನ್ನೆ ಕಲಾಪದಲ್ಲಿ ರಾಹುಲ್ ಗಾಂಧಿ ಅವರು ಮೊನ್ನೆ ಕೊಟ್ಟಂತಹ ಹೇಳಿಕೆ ಸಂಬಂಧಪಟ್ಟಂತೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ರು. ಈ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಸಂಬಂಧಪಟ್ಟೆ ಸಾಕಷ್ಟು ತನಿಖೆ ತೆಗೆದುಕೊಂಡು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ಇರುಸು ಮುರುಸೊಳಗಾದಂತಹ ರಾಹುಲ್ ಗಾಂಧಿ ಅವರು ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಅಡ್ಡಿಪಡಿಸುವಂತ ಯತ್ನ ಆಯಿತು. ಈ ಸಂದರ್ಭದಲ್ಲಿ ಒಂದಷ್ಟು ಕೋಲಾಹಲಕ್ಕೆ ಕಾರಣ ಆಯಿತು. ಆದ್ರೆ ಎಲ್ಲ ಪ್ರತಿಪಕ್ಷಗಳ ಸದಸ್ಯರು ಜೋರಾಗಿ ಕೂಗತೊಡಗಿದ್ರು, ಒಂದಷ್ಟು ಕೋಲಾಹಲಕ್ಕೆ ಕಾರಣ ಆಯಿತು. ಆದ್ರೆ ಪ್ರಮುಖವಾಗಿ ಈ ಪ್ರತಿಪಕ್ಷ ಸದಸ್ಯರ ಈ ರೀತಿ ಕೂಗಾಟ ಮತ್ತು ಕೋಲಾಹಲಕ್ಕೆ ಕಾರಣ ಆಗುವಂತೆ ಪ್ರಚೋದನೆ ಕೊಟ್ಟಿರುವಂತದ್ದು ರಾಹುಲ್ ಗಾಂಧಿ ಅನ್ನುವಂಥದ್ದು ಆ ವಿಡಿಯೋಗಳ ಮೂಲಕ ಗೊತ್ತಾಗ್ತದೆ. ಕೈ ಸನ್ನೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಡ್ಡಿಪಡಿಸುವಂಥದ್ದು, ಜೋರಾಗಿ ಮಾತಾಡಿ ಅಂತ ಆ ಪ್ರಚೋದನೆ ಕೊಡ್ತಾ ಇರುವಂಥದ್ದು, ಆ ರೀತಿ ಸೂಚನೆ ಕೊಡ್ತಾ ಇರುವಂಥದ್ದು, ಅಂದ್ರೆ ಕೈ ಮೂಲಕ ಮಾತಾಡಿ ಅಂತ ಕೈಯಲ್ಲಿ ಸೂಚನೆ ಕೊಡ್ತಾ ಇರುವಂಥದ್ದು. ಆ ರಾಹುಲ್ ಗಾಂಧಿ, ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಆ ಒಂದು ಸೂಚನೆ ನಂತರ ಪ್ರತಿಪಕ್ಷ ಸದಸ್ಯರು ಜೋರಾಗಿ ಕೂಗಾಡಕ್ಕೆ ಆರಂಭಿಸಿದ್ರು. ಆ ನಂತರ ಕೋಲಾಹಲ, ಇಡೀ ಸದನ ಕೋಲಾಹಲಕ್ಕೆ ಕಾರಣ ಆಯ್ತು. ಅಂದ್ರೆ ಪ್ರತಿಪಕ್ಷ ಒಂದು ಶ್ಯಾಡೋ PM ಆಗಿರುವಂತದ್ದು, ಅಂದ್ರೆ ಪ್ರತಿಪಕ್ಷ ನಾಯಕ ಅನ್ನೋದಿದೆ, ಅದು PM ಸ್ಥಾನಕ್ಕೆ ಸಂಬಂಧಪಟ್ಟ ನೋಡಿದ್ರೆ ಅಲ್ಲಿ ಪ್ರತಿಪಕ್ಷ ನಾಯಕ ಶ್ಯಾಡೋ PM ಆಗಿ ಕೆಲಸ ನಿರ್ವಹಿಸಬೇಕು. ಅಷ್ಟರ ಮಟ್ಟಿಗೆ ಸಾಕಷ್ಟು ಪ್ರಮುಖವಾದ ಹುದ್ದೆ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತವಾಗಿ ನೆಟ್ಕೊಳ್ಬೇಕಾಗುತ್ತೆ. ಸದನದ ಕಲಾಪದಲ್ಲಿ ಪ್ರತಿಪಕ್ಷದ ಸದಸ್ಯರನ್ನ ಕೂಗಾಡೋದಕ್ಕೆ, ಸದನದ ಕಲಾಪವನ್ನು ಹಾಳು ಮಾಡೋದಕ್ಕೆ ಪ್ರಚೋದನೆ ಮಾಡುವಂತಹ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು, ಇದು ಒಂದಷ್ಟು ಸಾರ್ವಜನಿಕವಾಗಿ ಆಕ್ಷೇಪಾರ್ಹ ಮತ್ತು ಚರ್ಚೆ ವಿಚಾರ ಆಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಜಯ್.